ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನೊಂದು ಮನೆ ಮದ್ದು ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಯಾವ್ದ್ರ ಬಗ್ಗೆ ಅಂದರೆ ಈ ಮೊಡವೆಗಳು ಬರುತ್ತಲ್ಲ, ಅದ್ರ ಬಗ್ಗೆ ಒಂದು ಮನೆ ಮದ್ದು ಮಾಡಿ ತೋರಿಸೋಣ ಅಂತ ನಿಮಗೆ. ಯಾಕೆಂದರೆ ನನ್ನ ಮಗಳಿಗೆ ತುಂಬ ಬರ್ತಿತ್ತು ಇಲ್ಲಿ ಮೊಡವೆಗಳೆಲ್ಲ, ಈ ಕಡೆ ಈ ಕೆನ್ನೆ ಹಣೆಯಲ್ಲಿ ತುಂಬ. ಒಂದು ವರ್ಷದಿಂದ ತುಂಬ ಕಷ್ಟಪಟ್ಟೆ, ಏನೆಲ್ಲ ಪ್ರಯತ್ನ ಪಟ್ಟರು ಅದು ಮೊಡವೆಗಳು ಹೋಗ್ತಿರ್ಲಿಲ್ಲ. ಇಷ್ಟಿಷ್ಟು ದಪ್ಪ ಆಗಿ ಅದ್ರಲ್ಲಿ ಕೀವು ತುಂಬಿಕೊಂಡು ತುಂಬ ಇದಾಗಿ ಕಾಣ್ತಿತ್ತು ನೋಡ್ಲಿಕ್ಕೆಲ್ಲ. ನೋಡಿದವರೆಲ್ಲ ಕೇಳ್ತಿದ್ರು, ಅದೇ ಮುಖದಲ್ಲೆಲ್ಲ ಮೊಡವೆ ಅಂತ. ನನಗೆ ಯಾರೋ ಒಬ್ರು ಹೇಳಿದ್ರು ಅಂತ ಇದನ್ನು ಟ್ರೈ ಮಾಡಿ ನೋಡಿದೆ, ಈ ಮನೆ ಮದ್ದನ್ನು. ತುಂಬ ಚೆನ್ನಾಗಿ ರಿಸಲ್ಟ್ ಬಂತು ಅದರಲ್ಲಿ. ಅಂದರೆ 100% ಹೋಗುತ್ತೆ ಅಂತ ನಾನು ಹೇಳಲ್ಲ, ಅದ್ರಲ್ಲಿ ತುಂಬ 90% ಕಡಿಮೆ ಆಗಿದೆ. ಮತ್ತು ಕಲೆಗಳನ್ನು ಕೂಡ ತೆಗೆಯುತ್ತೆ. ನಿಮ್ಗೆ ಎಲ್ಲಿ ಮೊಡವೆ ಸ್ಟಾರ್ಟ್ ಆಗುತ್ತೆ ಅಂತ ಅನಿಸುತ್ತೋ ಆಗ ಅಲ್ಲಿ ಇಟ್ಬಿಟ್ರೆ ಅದನ್ನು ಫುಲ್ ಕಂಪ್ಲೀಟಾಗಿ ಹೊರಟೋಗುತ್ತೆ. ಅದರಿಂದ ನಿಮಗೂ ಅದನ್ನು ತೋರಿಸೋಣ ಅಂತ. ಯಾಕಂದರೆ ಈಗ ಮೊಡವೆ ಬರೋದು ಸರ್ವಸಾಮಾನ್ಯ ಆಗಿದೆ. ಟೀನೇಜ್ ಬಂದ ಕೂಡಲೇ ಮೊಡವೆ ಶುರುವಾಗುತ್ತೆ. ಮತ್ತು ಪೊಲ್ಯೂಷನಿಂದ ಕೂಡ ಮೊಡವೆಗಳು ಬರುತ್ತಲ್ಲ, ಅದರಿಂದ ನಿಮಗೆ ಕೂಡ ಅದನ್ನು ಮಾಡಿ ತೋರಿಸ್ತೇನೆ. ನಿಮ್ಗೆ ಯಾರಿಗಾದ್ರೂ ಉಪಯೋಗ ಆದರೆ ಯೂಸ್ ಮಾಡ್ಕೊಳ್ಳಿ, ಟ್ರೈ ಮಾಡಿ ನೋಡಿ ಒಂದ್ಸಲ ಮನೆಯಲ್ಲಿ. ಮನೆ ಆಗಿದೆ, ನೋಡ್ಕೊಂಡು ಬರೋಣ ಅದನ್ನು ಯಾವ ಮನೆ ಮದ್ದು ಅಂತ. ಬನ್ನಿ ಫ್ರೆಂಡ್ಸ್, ಈಗ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದ್ರಲ್ಲಿ ಏನೂ ಇಲ್ಲ, ನಿಮಗೆ ಕಷ್ಟನೂ ಏನೂ ಇಲ್ಲ. ಎರಡೇ ಇಂಗ್ರೀಡಿಯೆಂಟ್ಸು ಹೆಚ್ಚಾಗಿ ಮನೇಲಿ ಎಲ್ಲರ ಮನೇಲಿ ಇರುತ್ತೆ. ಒಂದು ಅರಿಶಿನ, ಮತ್ತೊಂದು ಜೇನುತುಪ್ಪ ಅಷ್ಟೇ. ಇದು ಅರಿಶಿನ ಯಾಕೆ ಅಂದರೆ ಇದು ನಮಗೆ ಉಡುಪಿಯಲ್ಲಿ ಸಿಗುತ್ತೆ. ನ್ಯಾಚುರಲ್ ಆಗಿ ಕೊಂಬನ್ನ ಇದು ಮಾಡಿ ಪೌಡ್ರ್ ಮಾಡಿ ಕೊಡ್ತಾರೆ ಅರಿಶಿನ. ಇಲ್ಲಾಂದರೆ ಮನೇಲಿ ಯಾವ ಅರಿಶಿನ ಇದೆ, ಅಂಗಡಿದ ಅರಿಶಿನ ಇದ್ರೂ ಅದನ್ನು ಯೂಸ್ ಮಾಡ್ಬೋದು. ಈಗ ಬೇಗ ಎಷ್ಟು ಬೇಕು ಅಂದರೆ ನಿಮ್ದೊಂದು ಅರ್ಧ ಸ್ಪೂನ್ ತಗೊಳ್ಳಿ. ಒಂದು 2-3 ದಿನ ಫ್ರಿಜ್ಜಲ್ಲಿ ಇಡ್ಬೋದು. 2-3 ದಿನ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಹಚ್ಚದ ಬರ್ಬೋದು. ಬೆಳಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ ಹಚ್ಬೇಕು. ಇದನ್ನು ಇಷ್ಟು ಅರಿಶಿನ ಹಾಕಬೇಕು. ಇಷ್ಟು ಹಾಕಿದ್ರೆ ನಿಮ್ಗೊಂದು ಎಲ್ಲೆಲ್ಲಿ ಮೊಡವೆ ಇದೆ ಅಲ್ಲೆಲ್ಲ ಹಚ್ಚಬೇಕು. ಮತ್ತೊಂದು 1/4 ಸ್ಪೂನ್ ಅರಿಶಿನ ಹಾಕಿದ್ದೇನೆ, ಅದಕ್ಕೊಂದು 1/4 ಸ್ಪೂನ್ ಒಂದು ಜೇನುತುಪ್ಪ. ನೋಡಿ ಇಷ್ಟು ಜೇನುತುಪ್ಪ ಎರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅರಿಶಿನ ಮತ್ತು ಅದು ಜೇನುತುಪ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇಲ್ಲಿ ಜೇನುತುಪ್ಪ ಕಡಿಮೆ ಆಯಿತು ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ಹಾಕ್ಕೊಡ್ಬೋದು. ಕನ್ಸಿಸ್ಟೆನ್ಸಿ ಬರಬೇಕು ನಿಮಗೆ, ಅದು ಒಂದು ಪ್ಯಾಕ್ ಥರ ಮಾಡಿ ಹಚ್ಚಲಿಕ್ಕೆ ಬರಬೇಕು, ಇಲ್ಲದ್ರೆ ಜಾರ್ತಾ ಹೋಗುತ್ತಲ್ಲ. ಈ ರೀತಿ ಆಯಿತು ನೋಡಿ, ಈ ರೀತಿ ಬರುತ್ತೆ. ಅಷ್ಟೇ ಸಿಂಪಲ್, ಏನು ಕಷ್ಟ ಇಲ್ಲ. ಅದ್ರ ಕೆಲಸ ಮಾತ್ರ ತುಂಬ ಒಳ್ಳೆ ರೀತಿಯಲ್ಲಿ ಮಾಡುತ್ತೆ. ಇದು ನಿಮಗೆ ಕಲೆ ಕೂಡ ತೆಗೆಯುತ್ತೆ. ಈಗ ರೆಡಿ ಆದ ಇದನ್ನು ಏನು ಮಾಡ್ತೀರಿ ಅಂದರೆ, ಸ್ವಲ್ಪ ಕೈಯಲ್ಲಿ ತಗೊಂಡು ನಿಮ್ಗೆ ಎಲ್ಲಿ ಮೊಡವೆ ಇರುತ್ತೆ, ನಮ್ಗೆ ಇಲ್ಲೊಂದು ಮೊಡವೆ ಇದೆ ನೋಡಿ, ಇಲ್ಲಿ ಹಚ್ತೀನಿ ನೋಡಿ. ಹೀಗೆ ನಿಮ್ಗೆ ಮೊಡವೆ ಸ್ಟಾರ್ಟ್ ಆಗುತ್ತೆ ಅಂತ ಅನಿಸುತ್ತಲ್ಲ, ಆಗ ಇಲ್ಲಿದೆ ಅಲ್ಲ ಮೊಡವೆ, ಆ ಮೊಡವೆ ಮೇಲೆ ಹಚ್ಚಿದ್ರೆ ಆಯ್ತು. ನಿಮಗೆ ಇಲ್ಲಿ ಸುತ್ತ ಅದರ ಸರೌಂಡಿಂಗ್ ಎಲ್ಲ ಸ್ವಲ್ಪ ಹಚ್ಚಿ. ಹೀಗೆ ನಿಮ್ಗೆ ಎಲ್ಲೆಲ್ಲಿದೆ, ಇಲ್ಲಿ ಬರುತ್ತೆ ಹೆಚ್ಚಾಗಿ ಬರುತ್ತಲ್ವಾ. ಈ ಸೈಡಲ್ಲೆಲ್ಲ ಜಾಸ್ತಿ ಬರುತ್ತೆ, ಯಾಕೆಂದ್ರೆ ಅಲ್ಲಿ ನಮಗೆ ಬೆವರುತ್ತಲ್ಲ, ಅದರಿಂದ ಆ ಸೈಡಲ್ಲೆಲ್ಲ ಬರುತ್ತೆ. ಅಲ್ಲೆಲ್ಲ ಹಚ್ಚಿ ಒಂದು 2 ಅವರ್ ಬಿಡಿ. ಸ್ನಾನ ಮಾಡೋಕ್ಕಿಂತ ಮೊದಲು ಹಚ್ಚಿದ್ರು ಪರವಾಗಿಲ್ಲ, ಅಥವಾ ನೈಟ್ ಹಚ್ಕೊಂಡ್ರು ಪರವಾಗಿಲ್ಲ. ಮಲಗೋಕ್ಕಿಂತ ಮೊದಲು ಒಂದು 2 ಅವರ್ ಮುಂದೆ ಹಚ್ಕೊಂಡು ಒಂದು 2 ಅವರ್ ಬಿಟ್ಟು ಮತ್ತೆ ಮುಖವನ್ನು ವಾಶ್ ಮಾಡ್ಕೊಳ್ಳಿ. ನಿಮ್ದು ಯಾವ್ದು ಫೇಸ್ ವಾಶ್ ಇದೆ ಅದರಲ್ಲಿ ವಾಶ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ರೀತಿಯಲ್ಲಿ ಇದು ಕಡಿಮೆ ಮಾಡುತ್ತೆ ನಿಮ್ಮ ಮೊಡವೆನ. ಕಲೆ ಕೂಡ ತೆಗೆಯುತ್ತೆ. ನಿಮ್ಮ ಮುಖದಲ್ಲಿ ಕಲೆ ಇರುತ್ತಲ್ಲ, ಕ್ರಮೇಣ ಕಡಿಮೆ ಆಗುತ್ತಾ ಬರುತ್ತೆ. ಮುಖಕ್ಕೊಂದು ಶೈನಿಂಗ್ ಕೊಡುತ್ತೆ, ಯಾಕೆಂದರೆ ಜೇನುತುಪ್ಪ ಹಾಕಿದ್ದೀರಲ್ವ ನಾವು. ಮತ್ತೆ ಒಂದು ಅರಿಶಿನ ಕೂಡ ಆಂಟಿಬಯೋಟಿಕ್ ಅಲ್ವಾ, ಅದರಿಂದ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನಮಗಂತೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನಿಮ್ಮ ಮಗಳಿಗೆ ಮಾಡಿದ್ದ ಏನೆಲ್ಲ ಮಾಡಿದೆ ಅಂತಿಲ್ಲ ಅದು ಕಡಿಮೆ ಆಗಲಿಕ್ಕೆ, ಅದು ಇದರಲ್ಲಿ ಮಾತ್ರ ಕಡಿಮೆ ಆಯಿತು. ಅದರಿಂದ ನಿಮಗೂ ಯಾರಾದರೂ ಮೊಡವೆ ಇದ್ದರೆ ಟ್ರೈ ಮಾಡಿ ನೋಡಿ, ಹೆಲ್ಪ್ ಆಗ್ಬೋದು ಏನೋ. ಅದು ನಿಮ್ಗೆ ಇಷ್ಟ ಆಯ್ತಾ ಹೇಗೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಇನ್ನೂ ಬೇರೆ ವಿಡಿಯೋ ತಗೊಂಡು ಮತ್ತೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.